ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶಿವ ದೇಗುಲದಲ್ಲಿ ಅರ್ಧ ಪ್ರದಕ್ಷಿಣೆ ಹಾಕಬಾರದು, ಏಕೆ ಗೊತ್ತೇ? ಈ ವಿಡಿಯೋಲಿ ಹೇಳುತ್ತೇನೆ. ಶಿವ ಶಿವ ಎಂದರೆ ಭಯವಿಲ್ಲ. ಲಯಾಪತಿ ಎನ್ನುವ ಶಿವಮೂರ್ತಿಗಳಲ್ಲಿ ಒಬ್ಬರಾದ ದೇವರು. ಹಲವು ನಾಮದಿಂದ ಈಶ್ವರನ ಪೂಜೆ ನಡೆಯುತ್ತದೆ. ಅಂಥದೇ ಕೆಲ ಶಿವ ದೇವಾಲಯಗಳಲ್ಲಿ ಕೆಲ ನಿಯಮಗಳು ಇವೆ. ಅವುಗಳಲ್ಲಿ ಒಂದು ಅರ್ಧ ಪ್ರದಕ್ಷಿಣೆ. ಪ್ರತಿಷ್ಠಾಪಿಸಿದ ಶಿವಲಿಂಗ ಇರುವ ದೇಗುಲದಲ್ಲಿ ಅರ್ಧ ಪ್ರದಕ್ಷಿಣೆ ಹಾಕಬೇಕು. ಸ್ವಯಂಭೂ ಅಥವಾ ಉದ್ಭವ ಲಿಂಗ ಇರುವ ದೇಗುಲದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕಬೇಕು. ಮನೆಯ ಶಿವಲಿಂಗಕ್ಕೆ ಪೂರ್ಣ ಪ್ರದಕ್ಷಿಣೆ ಹಾಕಬಹುದು. ಪ್ರತಿಷ್ಠಾಪಿಸಲಾಗಿರುವ ಮಹಾಲಿಂಗೇಶ್ವರ ದೇವಾಲಯಗಳ ಹೊರಸೂಸುವಲ್ಲಿ ಪೂರ್ಣ ಪ್ರದಕ್ಷಿಣೆ ಬರಬಹುದು. ಒಳಸುತ್ತಿನಲ್ಲಿ ಮಾತ್ರ ಹರಿನಾಳ ಅಥವಾ ಸೋಮಸೂತ್ರವನ್ನು ದಾಟಬಾರದು ಎಂಬ ನಿಯಮವಿದೆ. ಸೋಮಸೂತ್ರ ಅಥವಾ ಹರಿನಾಳ ಎಂದರೆ ಶಿವದೇವರಿಗೆ ಮಾಡಿದ ಅಭಿಷೇಕದ ಜಲ ಅಥವಾ ತೀರ್ಥ ಪಾಣಿಪೀಠದ ಮೇಲೆ ಬಿದ್ದು ಕೆಳಗೆ ಹರಿಯುವ ದಾರಿ. ಇದನ್ನು ಗೋಮುಖಿ ಎಂದು ಕರೆಯಲಾಗುತ್ತದೆ. ಶಿವದೇವರು ಆದಿ ಮತ್ತು ಅನಂತವಾಗಿರುವುದರಿಂದ ಶಿವಭಕ್ತರು ಶಿವಲಿಂಗದ ಸುತ್ತ ಅರ್ಧ ಪರಿಕ್ರಮವನ್ನು ಮಾತ್ರ ಮಾಡಬೇಕು ಎನ್ನುವುದು ಶಾಸ್ತ್ರಗಳಿರುವ ಉಲ್ಲೇಖ. ಶಿವನಿಂದ ಹೊರಹೊಮ್ಮುವ ಶಕ್ತಿಗೆ ಅಂತ್ಯವಿಲ್ಲ. ಇದನ್ನು ಗೋಮಿಕ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ. ಹೀಗಾಗಿ ಈ ಶಕ್ತಿಯನ್ನು ದಾಟಬಾರದು ಎಂದು ನಂಬಿಕೆ ಇದೆ. ಗೋಮುಖಿಯಿಂದ ಆರಂಭಿಸಿದ ನಿಮ್ಮ ಎಡಭಾಗದ ಮೂಲಕ ಗೋಮುಖದ ಇನ್ನೊಂದು ಬದಿಯವರೆಗೆ ಹೋಗಿ ಅದನ್ನು ದಾಟದೆ ಅಲ್ಲಿಂದ ಮತ್ತೆ ಹಿಂದಿರುಗಿ ಪುನಃ ಗೋಮುಖಿಯ ಮೊದಲ ಬದಿಯವರೆಗೆ ಬಂದು ಪ್ರದಕ್ಷಿಣೆ ಪೂರ್ಣಗೊಳಿಸಬೇಕು. ದಂತಕಥೆಯ ಪ್ರಕಾರ ಹಿಂದೊಮ್ಮೆ ಶಿವಭಕ್ತನಾದ ರಾಜ ಗಂಧರ್ವನು ಗೋಮುಖಿಯನ್ನು ದಾಟಿದ್ದನಂತೆ. ಇದರ ಪರಿಣಾಮ ಆತ ತನ್ನ ಬುದ್ಧಿವಂತಿಕೆ, ಶಕ್ತಿ